ಹ್ಯೂಮನ್ ಟ್ರಯಲ್ಸ್ ಆಗೋದು ಹೇಗೆ? ಹಾಗೆ ಅವರ ಸೇಫ್ಟಿ ಏನು? ಬ್ಯಾಕಪ್ ಏನು ಅವರಿಗೆ? ಸೊ ಎನಿ ಹ್ಯೂಮನ್ ಟ್ರಯಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ ಪರ್ಟಿಕ್ಯುಲರ್ ಯಾರನ್ನ ಇನ್ವಾಲ್ವ್ ಮಾಡ್ಕೋತೀರೋ ಅವ್ರಿಗೆ ಇನ್ಶೂರೆನ್ಸ್ ತೊಗೋಬೇಕು. ದಿಸ್ ಇಸ್ ದ ಬೇಸಿಕ್ ಥಿಂಗ್ ಆ್ಯಸ್ ಎ ಕ್ಲಿನಿಕಲ್ ರಿಸರ್ಚ್ Must and should. ಮಸ್ಟ್ ಆ್ಯಂಡ್ ಶುಡ್. ಓಕೆ. ಅವ್ರದ್ದು ಕನ್ಸೆಂಟ್ ತೊಗೋಬೇಕು. ಅವ್ರಿಗೆ ಓದಿ ಹೇಳಬೇಕು, ದಿಸ್ ಇಸ್ ಎ ಟ್ರಯಲ್, ಫಸ್ಟ್ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀವಿ, ಈ ಥರ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಈ ಥರ ಪ್ರಯೋಜನಗಳು ಆಗ್ಬೋದು ಅಂತ ಎಲ್ಲ ರಿಟರ್ನ್ ಕನ್ಸೆಂಟ್ ತೊಗೊಂಡು ಎಥಿಕ್ಸ್ ಕಮಿಟಿ ಅಂತ ಇರುತ್ತೆ, ಒಂದು ಬೋರ್ಡು. ಆ ಬೋರ್ಡಲ್ಲಿ ಒಬ್ಬರು ಡಾಕ್ಟರ್ ಇರ್ತಾರೆ, ಒಬ್ಬರು ಲಾಯರ್ ಇರ್ತಾರೆ, ಒಬ್ಬರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇರ್ತಾರೆ, ಒಬ್ಬರು ಲೇಮ್ಯಾನ್ ಇರ್ತಾರೆ. ಒಂದು 7 ಜನ ಕಂಪ್ರೈಸ್ ಆಗಿರೋ ಒಂದು ಎಥಿಕ್ಸ್ ಕಮಿಟಿ ಬೋರ್ಡ್. ಆ ಬೋರ್ಡು ಅಪ್ರೂವ್ ಆಗಿರೋದು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ, DCGI. ಆ ಬೋರ್ಡ್ ಅವರು ಅಪ್ರೂವ್ ಮಾಡಬೇಕು. ಅಪ್ರೂವ್ ಮಾಡಿದಾಗ ಮಾತ್ರ ಸ್ಟಡಿ ಕಂಡಕ್ಟ್ ಮಾಡೋಕ್ಕಾಗೋದು. ಅದು ನಾವು ಇನ್ಶೂರೆನ್ಸ್ ತೊಗೊಂಡಿದ್ದೀವಿ ಅನ್ನೋದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಆಮೇಲೆ ಇನ್ಫಾರ್ಮ್ಡ್ ಕನ್ಸೆಂಟ್ ಫಾರ್ಮ್ನು ಮಲ್ಟಿಪಲ್ ಲ್ಯಾಂಗ್ವೇಜಸ್, ಯಾವುದೋ ಲ್ಯಾಂಗ್ವೇಜ್ ಇಲ್ಲದೆ ಇರೋ ಸೈನ್ ಹಾಕ್ಸ್ಕೊಂಡು ಅವ್ರ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವ್ರಿಗೆ ಕೊಡಬೇಕು. ಈ ಥರ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ. ಅದ್ರ ಮಧ್ಯನೂ ಕೆಲವೊಂದು ಡಿವಿಯೇಷನ್ಸ್ ತುಂಬ ಜನ ಮಾಡ್ತಾರೆ, ಬಟ್ ಈ ಥರ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ.